ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಮನೆಯಲ್ಲಿ ಚಿನ್ನವನ್ನು ಇಟ್ಕೊಂಡಿರ್ತೀರಾ. ಜೊತೆಗೆ ಅನೇಕ ಮಂದಿ ಕಷ್ಟದ ಸಂದರ್ಭದಲ್ಲಿ ಅಥವಾ ಏನೋ ಒಂದು ಹಣಕಾಸು ತುರ್ತು ಸಾಲ ಬೇಕು ಅನ್ನುವ ಸಂದರ್ಭದಲ್ಲಿ ಗೋಲ್ಡನ್ನು ಅಡ ಇಟ್ಟು ಬ್ಯಾಂಕಿಂದ ಲೋನ್ ತೊಗೊಂಡಿರ್ಬೋದು. ಅಫ್ಕೋರ್ಸ್ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಚಿನ್ನ ಅಂದರೆ ಕೇವಲ ಜ್ಯುವೆಲರಿ ಮಾಡಿಕೊಂಡು ಅಲಂಕಾರಕ್ಕೆ ಮಾತ್ರ ಉಪಯೋಗಿಸುವಂಥದ್ದಲ್ಲ. ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಜೊತೆಗೆ ಚಿನ್ನವನ್ನು ಅಡ ಇಟ್ಟು ಬೇಕಾದಾಗ ಸಾಲವನ್ನು ಕೂಡ ಪಡಿಬೋದು. ಬಹಳ ಸುಲಭವಾದಂಥ ವಿಧಾನ. ಮತ್ತು ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನವನ್ನು ಅಡ ಇಟ್ಟು ಸಾಲ ತಗೊಂಡು ಅದನ್ನು ಬೇರೆ ಬೇರೆ ಉತ್ಪಾದಕ ಚಟುವಟಿಕೆಗಳಿಗೆ ಬಳಸುವಂತಹ ಒಂದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಗೋಲ್ಡ್ ಲೋನ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಸಾಧಕ ಮತ್ತು ಬಾಧಕಗಳ ಬಗ್ಗೆ, ಪಾಸಿಟಿವ್ ನೆಗೆಟಿವ್ ಎರಡೂ ಆಯಾಮಗಳನ್ನು ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕರಾದ BN ಭರತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಭರತ್ ಜಿ. ಅಂದಹಾಗೆ ಭಾರತದಲ್ಲಿ ಚಿನ್ನದನ್ನು ಅಡ ಇಟ್ಟು ಸಾಲವನ್ನು ಪಡೆಯುವಂಥ ಪ್ರಕ್ರಿಯೆ ಅಫ್ಕೋರ್ಸ್ ದೊಡ್ಡ ಇತಿಹಾಸನ ಇದೆ. ಬಟ್ ಇತ್ತೀಚಿನ ಒಂದು ಕಾಲಘಟ್ಟದಲ್ಲಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ವರ್ತಮಾನ ಕೂಡ ಇದೆ. ಹಾಗಾಗಿ ಈ ಚಿನ್ನದ ಸಾಲದ ಬಗ್ಗೆ ಜನರಿಗೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ. ಖಂಡಿತ. ಸಾಮಾನ್ಯವಾಗಿ ಅದೇ ನೀವೇ ಹೇಳಿದ ಹಾಗೆ ಎಲ್ಲ ಮನೆಗಳಲ್ಲಿಯೂ ಚಿನ್ನದ ಆಭರಣ ಅಂತ ಹೇಳೋದು ಇದ್ದೇ ಇರುತ್ತೆ. ಆಮೇಲೆ ಯಾವುದೋ ಕಾರಣಕ್ಕೆ ಅನಿವಾರ್ಯ ಸಂದರ್ಭಗಳಲ್ಲಿ ಹಣಕಾಸಿನ ಅವಶ್ಯಕತೆ ಇದ್ದಾಗ ಇದು ಬೇರೆ ಎಲ್ಲ ಸಾಲಕ್ಕಿಂತ ಈ ಚಿನ್ನದ ಮೇಲೆ ಪಡ್ಕೊಳ್ಳುವಂಥ ಸಾಲ ಬಹಳ ಸರಳ. ಹಾಗಾಗಿ ಜನಸಾಮಾನ್ಯರು ಚಿನ್ನದ ಮೇಲೆ ಸಾಲ ಪಡ್ಕೊಳ್ತಾರೆ. ಬಹಳ ಹಿಂದಿನ ಕಾಲದಲ್ಲಿ ಬಹುಶಃ ಚಿನ್ನ ಅಡವಿಟ್ಟು ಸಾಲ ತಗೊಳ್ಳೋದು ಅಂತ ಹೇಳಿದ್ರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಜನ ನೋಡ್ತಿರಲಿಲ್ಲ. ಅಂದರೆ ಅಷ್ಟೊಂದು ಇವರು ನಷ್ಟದಲ್ಲಿ ಬಿದ್ದಿದ್ದಾರೆ ಅಂತ ಹೇಳುವ ಥರ ಕಾಣಿಸ್ತಾ ಇತ್ತು. ಆದರೆ ಈಗ ಆ ರೀತಿ ಅಲ್ಲ. ಈಗ ಸಾಮಾನ್ಯವಾಗಿ ಜನರ ಕೈಯಲ್ಲಿಯೂ ಸ್ವಲ್ಪ ದುಡ್ಡು ಓಡಾಡ್ತಾ ಇದೆ. ಅಷ್ಟೇ ಅಲ್ಲ, ಆಭರಣಗಳು ಕೂಡ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಯಾವುದೋ ತುರ್ತು ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಬಿದ್ದಾಗ ಈ ರೀತಿ ಚಿನ್ನದ ಸಾಲ ಜನ ಪಡ್ಕೊಳ್ತಾರೆ. ಇನ್ನೊಂದು, ಕಳೆದ ಕೆಲವು ವರ್ಷಗಳಿಂದ ಈಚೆಗೆ ಚಿನ್ನದ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಜನರಿಗೆ ಸಾಲ ತಗೊಳ್ಳಿಕ್ಕೆ ಕೂಡ ಬಹಳ ಅನುಕೂಲ ಆಗಿದೆ. ಬರೀ ಬ್ಯಾಂಕ್ಗಳು ಅಷ್ಟೇ ಇಲ್ಲ, ಚಿನ್ನಕ್ಕೆ ಸಾಲ ಕೊಡೋದಕ್ಕೆ ಅಂತ ಹೇಳಿ ಕೆಲವುದೆಲ್ಲ ಚಿನ್ನ ಸಾಲ ಕೊಡುವ ಸಂಸ್ಥೆಗಳು ಕೂಡ ಬಹಳಷ್ಟು ಪ್ರಾರಂಭ ಆಗಿದೆ. ಒಂದು ರೀತಿಯಲ್ಲಿ ಸಾಲ ಕೊಡುವ ಸಂಸ್ಥೆಗಳಿಗೆ ಇದು ಲಾಭದಾಯಕ ವ್ಯವಹಾರ. ಅದೇ ರೀತಿ ಸಾಲ ಪಡ್ಕೊಳ್ಳೋರಿಗೆ ಇದು ಬಹಳ ಸರಳವಾದ ಒಂದು ಸಾಲ. ಹಾಗಾಗಿ ಚಿನ್ನದ ಸಾಲ ಅಂತ ಹೇಳೋದು ಇತ್ತೀಚಿನ ವರ್ಷಗಳೇ ಬಹಳ ಜನಪ್ರಿಯ ಆಗಿದೆ. ಓಕೆ. ಈ ಸಾಲ ತಗೊಳ್ಬೇಕಾದ್ರೆ ಯಾವ ವಿಷಯಗಳನ್ನು ಗಮನಿಸಬೇಕು ಅಂತ ಹೇಳಿದರೆ, ಮುಖ್ಯವಾಗಿ ಸಾಲ ಕೊಡುವಂತಹದ್ದು ಚಿನ್ನದ ಆಭರಣಗಳಿಗೆ. ಚಿನ್ನದ ಆಭರಣ ಅಂತ ಹೇಳುವಾಗ ಉದಾಹರಣೆ ಚಿನ್ನದ ಬಿಸ್ಕೆಟ್ ಅಥವಾ ಚಿನ್ನದ ಈ ಬುಲಿಯನ್ ಅಂತಲ್ಲ, ಗೋಲ್ಡ್ ಬುಲಿಯನ್ ಅಂತೆಲ್ಲ ಇರುತ್ತೆ, ಚಿನ್ನದ ಬಾರ್, ಆ ಥರದಕ್ಕೆಲ್ಲ ಸಾಲ ಕೊಡುವ ಹಾಗೆ ಇಲ್ಲ. ಚಿನ್ನದ ಆಭರಣ ಇದ್ದರೆ ಮಾತ್ರ ಸಾಲ ಕೊಡೋದು. ಈ ರೀತಿಯ ಕೆಲವು ನಿಬಂಧನೆಗಳಿದೆ. ಅಷ್ಟೇ ಅಲ್ಲ, ಚಿನ್ನದ ಆಭರಣ ಕೆಲವು ಯಾವುದೋ ಒಂದು ನೆಕ್ಲೆಸ್ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಬ್ಯಾಂಗಲ್ ಬಳೆ ಇರ್ಬೋದು. ಅದರಲ್ಲಿ ಕೆಲವು ಸ್ಟೋನ್ಸ್ ಅಥವಾ ಕಲ್ಲು ಇರುತ್ತೆ, ಹರಳು ಇರುತ್ತೆ. ಆ ರೀತಿ ಹರಳು ಇದ್ದರೆ ಆ ಅಂಶವನ್ನು, ಅದರ ತೂಕವನ್ನು ಕಡಿಮೆ ಮಾಡಿ ಎಷ್ಟು ವೆಯ್ಟ್ ಬಂದಿದೆ, ಎಷ್ಟು ಅದರದ್ದು ತೂಕ ಎಷ್ಟಿದೆ ನೋಡಿಕೊಂಡು ಸಾಲ ಕೊಡೋದು. ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಇನ್ನೊಂದು, ಈ ಸಾಲ ಎಷ್ಟು ಸಾಲ ಸಿಗುತ್ತೆ ಅಂತ ಹೇಳಿಕೊಂಡು, ಚಿನ್ನದ ಬೆಲೆ ಹೆಚ್ಚಾಗ್ತಾ ಹೋಗ್ತಿದೆ, ಮುಂದೆ ಕೂಡ ಹೆಚ್ಚಾಗ್ತಾ ಹೋಗ್ತಿದೆ, ಗೊತ್ತಿಲ್ಲ, ಅದು ಹೇಳಲಿಕ್ಕೆ ಗೊತ್ತಾಗಲ್ಲ. ಯಾವುದೋ ಕಾರಣಕ್ಕೂ ಮುಂದೆ ಕಡಿಮೆ ಆಯಿತು ಅಂತ ಆದರೆ ಏನು ಮಾಡಬೇಕು ಅಂತ, ಅದಕ್ಕೋಸ್ಕರ ಸಾಲ ಕೊಡಬೇಕಾದ್ರೆ ಸಾಮಾನ್ಯವಾಗಿ ಬ್ಯಾಂಕ್ಗಳು ಅಥವಾ ಈ ಹಣಕಾಸಿನ ಸಂಸ್ಥೆಗಳು ಮಾರುಕಟ್ಟೆ ದರ ಏನಿದೆ ಅಂತ ನೋಡ್ತಾರೆ. ಚಿನ್ನದ ಮಾರುಕಟ್ಟೆ ದರ ಏನಿದೆ ಅಂತ ಅದರ 75% ಅಂದರೆ 25% ಮಾರ್ಜಿನ್ ಇಟ್ಟುಕೊಂಡು 75% ಸಾಲ ಕೊಡೋದಕ್ಕೆ ಸಾಧ್ಯ ಇದೆ. ಈ ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ, ಈ 75% ಕೊಟ್ಟ ಮೇಲೆ ಇನ್ನೂ ಕಡಿಮೆ ಆಯಿತು ಅಂತಾದರೆ ಅಂಥ ಸಂದರ್ಭದಲ್ಲಿ ಸಾಲ ತಗೊಂಡವರು ಅದನ್ನು ಆ ಮೊತ್ತವನ್ನು ವಾಪಸ್ ಕೊಡಬೇಕಾಗಿ ಬರ್ತದೆ. ಆಮೇಲೆ ಇನ್ನೊಂದು, ಈ ಸಾಲ ತಗೊಂಡದ್ದು ಇದರ ಮರುಪಾವತಿ ಅವಧಿ ಎಷ್ಟಿರುತ್ತೆ ಅಂತ. ಸಾಮಾನ್ಯವಾಗಿ ಚಿನ್ನದ ಸಾಲ ತಗೊಳ್ಳೋದು ಬರೀ ಸಣ್ಣ ಅವಧಿಗೆ 3 ತಿಂಗಳಿಗೂ 6 ತಿಂಗಳಿಗೂ ಅಥವಾ 1 ವರ್ಷ ಈ ರೀತಿ ಅವಧಿಗೆ ಮಾತ್ರ ತಗೊಳ್ಳುವ ಕಾರಣ ಅದರ ರೀಪೇಮೆಂಟು ಅಂದರೆ ಮರುಪಾವತಿಗೆ ಗರಿಷ್ಠ ಅಂತ ಹೇಳಿದ್ರೆ 3 ವರ್ಷದವರೆಗೆ 36 ತಿಂಗಳ ಗರಿಷ್ಠ ಇರುತ್ತೆ. ಆದರೆ ಸಾಮಾನ್ಯವಾಗಿ ಆದಷ್ಟು ಬೇಗ ಕಟ್ಕೊಂಡು ಬರೋದು ತುಂಬ ಒಳ್ಳೆಯದು. ಇಲ್ಲಾಂದ್ರೆ ಏನಾಗುತ್ತೆ, ಬಡ್ಡಿ ಬೆಳೀತಾ ಹೋಗುತ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ, ಈ
ಕೆಲವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ಅವರಿಗೆ ಕೂಡ ಚಿನ್ನದ ಮೇಲೆ ಸಾಲ ಕೊಡ್ತಾರೆ. ಚಿನ್ನದ ಮೇಲೆ ಸಾಲ ಕೊಡ್ತಾರೆ, ಅಲ್ಲೂ ಅಷ್ಟೇ ಬಡ್ಡಿ ದರ ಬಹಳ ಕಡಿಮೆ ಇರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ 7% ಅಂದರೆ ವಾರ್ಷಿಕ ಬಡ್ಡಿ ದರ ಬರೀ 7% ಮಾತ್ರ ಇದೆ ಅಷ್ಟೇ. ಈ ಸಾಲವನ್ನು ಮರುಪಾವತಿ ಮಾಡಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದರೆ ಅದಕ್ಕೆ ಸಬ್ಸಿಡಿ ಅಂತ ಕೊಡ್ತಾರೆ, ಸಹಾಯಧನ ಅಂತ ಸರ್ಕಾರದಿಂದ ಕೊಡ್ತಾರೆ. ಸಹಾಯಧನ ಸಾಮಾನ್ಯವಾಗಿ 3% ಸಹಾಯಧನ ಕೊಡ್ತಾರೆ. ಅಂದರೆ 4% ಬಡ್ಡಿ ದರದಲ್ಲಿ ಚಿನ್ನದ ಮೇಲೆ ಸಾಲ ದೊರಕಿದಾಗೆ ಆಗ್ತದೆ. ಅಂದ್ರೆ ಅದು ಕೃಷಿಗೆ ಸಂಬಂಧಪಟ್ಟಾಗ ಮಾತ್ರ, ಇದು ಕೃಷಿಗೆ ಸಂಬಂಧಪಟ್ಟಾಗೆ ಮಾತ್ರ. ಅದಕ್ಕೆ ಕೃಷಿಗೆ ಸಂಬಂಧಪಟ್ಟ ಪಾಣಿ ಈ ಥರ ದಾಖಲೆಗಳು ಬೇಕಾಗುತ್ತದೆ. ಅದೇ ಜನಸಾಮಾನ್ಯ ಬೇರೆ ಕೃಷಿ ಅಲ್ಲದೆ ಬೇರೆ ತಗೊಳ್ಳೋದಾದರೆ ಬರೀ ಚಿನ್ನ ಮತ್ತು ಅವರ ಬೇರೆ KYC ಇರುತ್ತಲ್ಲ, ಅವರದ್ದು ಅಡ್ರೆಸ್ ಪ್ರೂಫು, ID ಪ್ರೂಫು ಇಷ್ಟಿದ್ರೆ ಸಾಕು. ಆಮೇಲೆ ಸಂಬಂಧಪಟ್ಟ ಬ್ಯಾಂಕ್ಗಳಲ್ಲಿ ಗೋಲ್ಡ್ ಅಪ್ರೈಸರ್ ಅಂತ ಇರ್ತಾರೆ. ಅಂದರೆ ಅವರು ಈ ಗೋಲ್ಡ್ ಸರಿಯಾಗಿದೆ, ಇದರ ಗೋಲ್ಡ್ ಅದರ ಪ್ಯೂರಿಟಿ ಇದೆಲ್ಲ ಸರಿಯಾಗಿದೆಯಾ ಅಂತ ಅವರು ನೋಡ್ಕೊಳ್ತಾರೆ. ಆ ರೀತಿ ನೋಡ್ಕೊಳ್ಳೋರು ಇರುವ ಕಾರಣ ಸರಿಯಾಗಿ ನೋಡಿ ಎಷ್ಟು ಅದರ ತೂಕ ಎಷ್ಟು ಇದನ್ನು ನೋಡಿಕೊಂಡು ಎಷ್ಟು ಸಾಲ ಬರುತ್ತೆ ಅಂತ ಹೇಳ್ಕೊಂಡು ಬ್ಯಾಂಕಿನವರು ನಿರ್ಧಾರ ಮಾಡ್ತಾರೆ. ಆಮೇಲೆ ಯಾವ ಗೋಲ್ಡು ಅದರ ಕ್ಯಾರೆಟ್ ಅಂತ ಇರುತ್ತಲ್ಲ, ಅದರ ಪ್ಯೂರಿಟಿ 18 ಕ್ಯಾರೆಟಿಂದ 24 ಕ್ಯಾರೆಟ್ವರೆಗೆ ಈ ರೀತಿಯ ಪ್ಯೂರಿಟಿ ಇರುತ್ತೆ. ಅದರಿಂದ ಕಡಿಮೆ ಇದೆ ಅಥವಾ ಹೆಚ್ಚಿನ ಇದ್ದರೆ ಅದಕ್ಕೆ ಲೋನ್ ಕೊಡುವಂಥ ಪರಿಸ್ಥಿತಿ ಎದುರಾಗೋದಿಲ್ಲ. ಅಂದರೆ ಈಗ ಕನಿಷ್ಠ 18 ಕ್ಯಾರೆಟ್ ಚಿನ್ನ ಇರಬೇಕು. ಹೌದು. ಓಕೆ, 18 ಯೂಶಲಿ ಒಂದು 22 ಕ್ಯಾರೆಟ್ವರೆಗೆ ಇರುತ್ತೆ. ಹೌದು. ಸೊ ಅಷ್ಟು ಇರಬೇಕಾಗುತ್ತೆ. ಹೌದು. ಓಕೆ, ಅಫ್ಕೋರ್ಸ್ ಇವಾಗ ಕೆಲವು ಕಡೆ ಭಾಳ 18ಕ್ಕಿಂತ ಕೆಳಗಿನ ಗೋಲ್ಡ್ನ ಆಭರಣಗಳು ಕೂಡ ಇದೆ, ಬಟ್ ಅದಕ್ಕೆ ಲೋನ್ ಸಿಗಲ್ಲ ಅನ್ನುವಂಥದ್ದು. ಆಮೇಲೆ ಹಾಲ್ ಮಾರ್ಕ್ ಅಂತ ಇರುತ್ತಲ್ಲ, ಹಾಲ್ ಮಾರ್ಕ್ ಅಂತ ಇದ್ರೆ BIS ಹಾಲ್ ಮಾರ್ಕ್ ಅಂತ ಇರೋದು. ಆ ರೀತಿ ಹಾಲ್ ಮಾರ್ಕ್ ಇದ್ರೆ ಅಂದ್ರೆ ಅದು ಇನ್ನಷ್ಟು ನಿಮಗೆ ಪ್ಯೂರಿಟಿ ಅಂತ ಗೊತ್ತಿರುತ್ತೆ. ಅದು ಇಲ್ಲ ಅಂದ್ರೂ ಕೂಡ ಈ ಗೋಲ್ಡ್ ಅಪ್ರೈಸರ್ ಬಂದು ನೋಡ್ತಾರೆ, ನೋಡಿಕೊಂಡು ಅವರು ಇದು ಸರಿ ಇದೆ ಅಂತ ಹೇಳಿದ್ರೆ ಪ್ಯೂರಿಟಿಗೆ ಚೆಕ್ ಮಾಡಿಕೊಂಡು ಸರಿ ಇದ್ರೆ ಸಾಲ ತಗೊಳ್ಳಿಕ್ಕೆ ಯಾವುದೇ ತೊಂದರೆ ಎದುರಾಗುತ್ತೆ. ನಿಜ, ಯಾಕಂದ್ರೆ ಕೆಲವೊಂದು ತುಂಬಾ ಹಳೆ ಗೋಲ್ಡ್ ಇರುತ್ತೆ. ಸೊ ಅಂತಲ್ಲಿ ಈ ಅಕಸ್ಮಾತ್ ಹಾಲ್ ಮಾರ್ಕ್ ಇಲ್ಲದೆ ಹೋದ್ರೂ ಕೂಡ ಅದ ಪ್ಯೂರಿಟಿ ಚೆಕ್ ಮಾಡಿ ಲೋನ್ ಕೊಡ್ತಾರೆ. ಹೌದು. ಓಕೆ. ಆಮೇಲೆ ಇನ್ನೊಂದು ಮುಖ್ಯ ಅಂಶವನ್ನು ಅಂತ ಹೇಳಿದ್ರೆ, ಈಗ ಆಭರಣ ಮೇಲೆ ಸಾಲ ತಗೊಳ್ಳಿರ್ತಾರೆ. ಉದಾಹರಣೆ 2 ಲಕ್ಷ 3 ಲಕ್ಷ ಏನೋ ಸಾಲ ತಗೊಂಡು 2-3 ಆರ್ನಮೆಂಟ್ಸ್ ಅದರಲ್ಲಿ ಬರೋದಿಲ್ಲ. ಉದಾಹರಣೆ 5 ಲಕ್ಷ 10 ಲಕ್ಷ ಏನೋ ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ 3-4 ನೆಕ್ಲೇಸ್ಗಳನ್ನು ಅಥವಾ ಬಳೆಗಳನ್ನು ಇಟ್ಟಿದ್ರೆ ಸಾಲ ಮರುಪಾವತಿ ಆಗಿದೆ. ಈಗ 10 ಲಕ್ಷ ತಗೊಂಡದಲ್ಲಿ 5 ಲಕ್ಷ 6 ಲಕ್ಷ ರೀಪೇಮೆಂಟ್ ಅದು ಮರುಪಾವತಿ ಮಾಡಿದರೆ ಸ್ವಲ್ಪ ಈಗಾಗಲೇ ಅಡವಿಟ್ಟ ಚಿನ್ನದಲ್ಲಿ ಸ್ವಲ್ಪವನ್ನು ವಾಪಸ್ ಪಡ್ಕೊಳ್ಬೋದಾ ಅಂತ ಪ್ರಶ್ನೆ ಬರುತ್ತೆ. ಖಂಡಿತ ಪಡ್ಕೊಳ್ಬೋದು. ಹಾಗಿದೆ ಅವಕಾಶ. ಈಗ ಎಷ್ಟು ನಿಮಗೆ ಸಾಲ ಬಾಕಿ ಇದಲ್ಲ ಅದರದ್ದು ನೋಡಿಕೊಂಡು ಅಷ್ಟು ಚಿನ್ನವನ್ನು ಮಾತ್ರ ಬ್ಯಾಂಕಲ್ಲಿ ಇಟ್ಕೊಳ್ತಾರೆ. ಉಳಿದ ಚಿನ್ನವನ್ನು ನೀವು ವಾಪಸ್ ಪಡ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್. ಹೌದು. ಸರ್, ತಾವೀಗ ಹೇಳಿದ್ರಿ 7% ಇಂಟ್ರೆಸ್ಟಲ್ಲಿ ಲೋನ್ ಸಿಗುತ್ತೆ. ಸೊ ಬಹಳ ಸಿಂಪಲ್ ಆಗಿ ಲೋನ್ ತಗೋಬೋದು ಅಂತ. ಸೊ ಅಂದ್ರೆ ಈಗ ಕೃಷಿ ಸಾಲ 7% ಕೂಡ ಕೃಷಿ ಚಟುವಟಿಕೆ ಮಾತ್ರ. ಸಾಮಾನ್ಯ ಬೇರೆ ಆದ್ರೆ ಬೇರೆ ಬೇರೆ ಬಡ್ಡಿ ದರ ಇರುತ್ತೆ. 9% ಎಷ್ಟು ಇರುತ್ತೆ? ಹೆಚ್ಚು 9%, 9%, 10%, 12%. ಹೀಗೆ ಬೇರೆ ಬೇರೆ ಬ್ಯಾಂಕ್ಗಳು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಬಡ್ಡಿ ದರಗಳು ಇರುತ್ತೆ. ಸೊ ಅಂದ್ರೆ ಎವರೇಜ್ ಒಂದು 12. ಆಮೇಲೆ ಮೊತ್ತಗಳು ಹೆಚ್ಚಾಗಿ ಆಮೇಲೆ ಆದಷ್ಟು ಬೇಗ ನೀವು ರೀಪೇಮೆಂಟ್ ಮಾಡಿದ್ರೆ ಅದಕ್ಕೆ ಬಡ್ಡಿ ಕೂಡ ಕಡಿಮೆ ಆಗುತ್ತಾ ಬರುತ್ತೆ. ದೊಡ್ಡ ಮೊತ್ತದ ಸಾಲ ತಗೊಂಡ್ರೆ ಅದಕ್ಕೆ ಬಡ್ಡಿ ದರವು ಹೆಚ್ಚಿರುತ್ತೆ. ಆದರೆ ಒಂದು ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಬಹಳ ದೊಡ್ಡ ಮೊತ್ತದ ಗೋಲ್ಡ್ ಲೋನನ್ನು ಯಾರು ಪಡ್ಕೊಳ್ಳೋದಿಲ್ಲ. ಅಂದರೆ ಮುಖ್ಯವಾಗಿ ಅಷ್ಟೊಂದು ಚಿನ್ನವನ್ನು ಯಾರು ಅಡವಿಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಇನ್ನೊಂದು ಅಷ್ಟೊಂದು ಚಿನ್ನ ಮನೆಯವರಿಗೂ ಕೂಡ ಈ ಥರ ಚಿನ್ನವನ್ನು ಅಡವಿಟ್ಟಿದ್ದಾರೆ ಅಂದರೆ ಅದಕ್ಕೆ ಯಾವುದಾದ್ರೂ ಸಮಾರಂಭಗಳಿಗೆ ಅವರು ಅದನ್ನು ಧರಿಸುವುದು ಅಂತ ಸಮಯದಲ್ಲಿ ಅವರಿಗೂ ಕೂಡ ಚಿನ್ನ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಗರಿಷ್ಠ ಮಿತಿ ಅಂತ ಕೆಲವು ಬ್ಯಾಂಕ್ಗಳನ್ನು ನಿಗದಿಪಡಿಸಿದ್ದಾರೆ. ಕೆಲವೆಲ್ಲ ಬ್ಯಾಂಕ್ಗಳಲ್ಲಿ ಗರಿಷ್ಠ 25 ಲಕ್ಷ ಅಥವಾ 50 ಲಕ್ಷ ಅಷ್ಟರವರೆಗೆ ಮಾತ್ರ ಸಾಲ ಕೊಡ್ತಾರೆ. ಅದಕ್ಕಿಂತ ಹೆಚ್ಚು ಸಾಲ ಪಡ್ಕೊಳ್ಳೋ ಅವಶ್ಯಕತೆ ಕೂಡ ಯಾರಿಗೂ ಬರೋದಿಲ್ಲ. ಉದಾಹರಣೆ ಮನೆ ಕಳಿಸ್ತಾ ಇದ್ರೆ ಅವರಿಗೆ ಮನೆ ಕಳಿಸ್ಲಿಕ್ಕೆ ಸಾಲ ಅಂತ ಹೇಳಿದ್ರೆ ಮನೆಗೆ ಸಾಲ ಕೊಡ್ತಾ ಇರ್ತಾರೆ. ಅಥವಾ ಯಾವುದೊಂದು ವಾಹನ ಖರೀದಿ ಮಾಡಬೇಕು, ಅದಕ್ಕೆ ಅವರಿಗೆ ಬೇಕಂತ ವಾಹನಕ್ಕೆ ಅವ್ರಿಗೆ ಆದಾಯ ಎಲ್ಲ ಇದ್ದೇ ಇರುತ್ತೆ. ಆಮೇಲೆ ಯಾವುದೇ ಸಾಲ ಈ ಥರ ಗೋಲ್ಡ್ ಲೋನ್ ಆದರೂ ಕೂಡ, ಚಿನ್ನದ ಸಾಲ ಆದರೂ ಕೂಡ ಅದನ್ನು ಸಾಲ ಮರುಪಾವತಿ ಮಾಡೋದಕ್ಕೆ ಅವರಿಗೆ ಆದಾಯ ಇದೆಯಾ ಅಂತ ಹೇಳೋದು ಪ್ರಶ್ನೆ ಖಂಡಿತ ಇದೆ. ಅದಕ್ಕೆ ಆದಾಯ ಅಷ್ಟೊಂದು ಇದೆಯಾ ಅಂತ ನೋಡಿಕೊಂಡೇ ಸಾಲ ಕೊಡೋದು. ಕರೆಕ್ಟ್. ಈಗ ಒಂದು ವೇಳೆ ಸಾಲ ಮಿಸ್ ಆಯಿತು, ಕೆಲವು ಕಂತುಗಳು ಮಿಸ್ ಆದರೆ, ಸೊ ಅನ್ನು ನಂತರ ಬ್ಯಾಂಕ್ ಏನು ಮಾಡುತ್ತೆ? ಅನ್ನು ಹರಾಜಿಗೆ ಆಗುತ್ತಾ ಅಥವಾ ಎಷ್ಟು ಟೈಮ್ ಕೊಡುತ್ತೆ? NPA ಯಾವಾಗ ಆಗುತ್ತೆ? ಸೊ ಇತ್ಯಾದಿ ವಿಚಾರಗಳ ಬಗ್ಗೆ ಹೇಳ್ತೀವಿ. ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ.
ಸಾಲ ಮರುಪಾವತಿಗೆ ಸಾಮಾನ್ಯವಾಗಿ ಸಮಯ ಕೊಟ್ಟಿರ್ತಾರೆ. ತಿಂಗಳು ಮರುಪಾವತಿ ಮಾಡಬೇಕು ಅಥವಾ 3 ತಿಂಗಳಿಗೆ ಒಂದಲ್ಲ. ಅದೇ ಥರ ಈ ಕೃಷಿ ಸಾಲ ಅಂತಾದರೆ ಅವರು ಒಂದು ಬೆಳೆ ಬರೋಲ್ಲವರೆಗೆ ಟೈಮ್ ಕೊಡ್ತಾರೆ. ಅಂದರೆ 1 ವರ್ಷದವರೆಗೆ ಟೈಮ್ ಇರುತ್ತೆ. ಆಗ ಅಷ್ಟರವರೆಗೆ ಸಾಲ ಮರುಪಾವತಿ ಮಾಡಬೇಕು. ಸಾಲ ಮರುಪಾವತಿ ಮಾಡದೇ ಇದ್ದರೆ 1 ತಿಂಗಳು 2 ತಿಂಗಳು 3 ತಿಂಗಳು ಆದ ತಕ್ಷಣ ಅಂಥ ಸಾಲಗಳು ಅದು NPA ಅಂತ ಆಗುತ್ತೆ. NPA ಅಂತ ಆದ ತಕ್ಷಣ ಬ್ಯಾಂಕಿನಿಂದ ಅಥವಾ ಹಣಕಾಸಿನ ಸಂಸ್ಥೆಯಿಂದ ಸಾಲ ಮರುಪಾವತಿಗಾಗಿ ಕೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ವೈಯಕ್ತಿಕವಾಗಿ ಬಂದು ಕೇಳ್ಬೋದು, ಅಥವಾ ದೂರವಾಣಿ ಕರೆ ಮಾಡ್ಬೋದು, ಅಥವಾ ಪೋಸ್ಟ್ ಮೂಲಕ ಅಥವಾ ಕೊರಿಯರ್ ಮೂಲಕ ಈ ಥರ ನೋಟಿಸ್ಗಳನ್ನು ಕಳಿಸ್ಬೋದು. ಕೊನೆಗೆ ಯಾವುದೇ ರೀತಿ ಆಗದಿದ್ದರೆ ಕೊನೆಗೆ ರಿಜಿಸ್ಟರ್ಡ್ ನೋಟಿಸು ಬರ್ಬೋದು, ಅಥವಾ ಲಾಯರ್ ನೋಟಿಸ್ಗಳನ್ನು ಕಳಿಸ್ಬೋದು. ಇದೆಲ್ಲ ಆಗಿ ಯಾವುದೇ ರೀತಿಯ ಅದಕ್ಕೆ ರೆಸ್ಪಾನ್ಸು ಸಾಲಗಾರರು ಕೊಟ್ಟಿಲ್ಲ ಅಂತಾದರೆ ಕೊನೆಗೆ ಆಕ್ಷನ್ ನೋಟಿಸ್ ಕೂಡ ಕಳಿಸ್ಕೊಡ್ತಾರೆ. ಗೋಲ್ಡನ್ನು ಆಕ್ಷನ್ ಹಾಕ್ತಾರೆ ಅಂತ ಹೇಳಿಕೊಂಡು ಅಷ್ಟರೊಳಗಡೆ ಸಾಲಗಾರರು ಸಾಲ ಮರುಪಾವತಿ ಮಾಡಿ ಗೋಲ್ಡನ್ನು, ಚಿನ್ನವನ್ನು ಬಿಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ಮತ್ತೆ ಈ ಆಕ್ಷನ್ ಹಾಕುವಾಗ ಏನಾಗುತ್ತೆ ಅಂದರೆ ಅದಕ್ಕೆ ಪಬ್ಲಿಕ್ ನೋಟಿಸ್, ಸಾರ್ವಜನಿಕರಿಗೆ ನೋಟಿಸ್ ಎಲ್ಲ ಕೊಡ್ತಾರೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ಬಗ್ಗೆ ನೋಟಿಸ್ಗಳನ್ನು ಕೊಡ್ತಾರೆ. ಆ ಸಂದರ್ಭಗಳಲ್ಲಿ ಆಸಕ್ತಿ ಇದ್ದವರು ಹೋಗಿ ಹೆಚ್ಚಿನ ಮೊತ್ತಕ್ಕೆ ಬಿಡ್ ಮಾಡಿ ಅಂಥ ಚಿನ್ನವನ್ನು ಅವರು ಪಡ್ಕೊಳ್ಳುವಂಥ ಸಂದರ್ಭಗಳು ಎದುರಾಗ್ಬೋದು. ಹಾಗಾಗಿ ಸಾಲ ಪಡ್ಕೊಂಡವರು ಅಷ್ಟಕ್ಕೆಲ್ಲ ಅವಕಾಶ ಕೊಡದೆ ಅವರು ಸಾಲವನ್ನು ಮರುಪಾವತಿ ಮಾಡೋದು ಬಹಳ ಒಳ್ಳೆಯದು. ನಮ್ಮ ಚಿನ್ನ ಬ್ಯಾಂಕಲ್ಲೇ ಇದೆ ಅಂತ ಅವರು ತಿಳ್ಕೊಂಡಿದ್ರು ಕೂಡ ಬ್ಯಾಂಕು ಚಿನ್ನ ಇಟ್ಕೊಂಡು ಏನು ಮಾಡಲ್ಲ. ಬ್ಯಾಂಕಿಗೆ ಕೊಟ್ಟ ಸಾಲ ವಾಪಸ್ಸು ಬರೋದು ಬಹಳ ಮುಖ್ಯ. ಕರೆಕ್ಟ್. ಹಾಗಾಗಿ ಸಾಲ ತಗೊಂಡವರು ಮರುಪಾವತಿ ಮಾಡೋದು ಬಹಳ ಮುಖ್ಯ. ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಗೋಲ್ಡ್ ಅಂದರೆ ಏನು, ಎಷ್ಟು ಸಾಮಾನ್ಯವಾಗಿ ಇಂಟ್ರೆಸ್ಟ್ ಇರುತ್ತೆ, ಅದರಲ್ಲಿ ಏನು ಟೈಪ್ಸ್ ಇದೆ, ಸೊ ಇತ್ಯಾದಿ ವಿಚಾರಗಳನ್ನು ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.